I'm really happy ಯಾಕಂದ್ರೆ ಪೀರಿಯಾಡಿಕ್ ಸಿನಿಮಾಗಳು ಮೈಥೊಲಾಜಿಕಲಿ ಅಸೋಸಿಯೇಟೆಡ್ ಸಿನಿಮಾಗಳು ಇವಾಗ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡ್ ಎಲ್ಲರೂ ಎಷ್ಟು ಪ್ರೆಸೆಂಟ್ ಸ್ಟೋರೀಸ್ನ ನೋಡೋಕೆ ಇಷ್ಟಪಡ್ತಾರೆ ಅದೇ ರೀತಿಯಲ್ಲಿ ಹಿಸ್ಟರಿ ನೋಡಬೇಕು ಏನಾದರೂ ಮೈಥೋ ರಿಲೇಟೆಡ್ ನೋಡಬೇಕು ಏನಾದರೂ ಒಂದು ಪೀರಿಯಾಡಿಕ್ ಕಥೆಗಳು ನೋಡಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಆಗಿ ಎವ್ರಿಬಡೀಸ್ ಆಡಿಯನ್ಸಸ್ ಆರ್ ರಿಲಿ ಇಂಟ್ರೀಗ್ಡ್ ಟು ವಾಚ್ ಸಚ್ ಕಾಂಟೆಂಟ್ ಆ್ಯಂಡ್ ಐ ಥಿಂಕ್ ಆಸ್ ಅನ್ ಆಕ್ಟರ್ ತುಂಬಾನೇ ಖುಷಿ ಆಗುತ್ತೆ. ಲಾಸ್ಟ್ ಟೈಮ್ ಮಲಯಾಳಂ ಅಲ್ಲಿ ವೃಷಭ ಮಾಡಿದೆ. ಇಟ್ ವಾಸ್ ಆಲ್ಸೋ ಬ್ಯೂಟಿಫುಲ್ ಪೀರಿಯಾಡಿಕ್ ಸ್ಟೋರಿ. ಈ ಸತಿ ನಮ್ಮ ಕನ್ನಡದಲ್ಲಿ ಒಂದು ಕನ್ನಡ ಕಲ್ಚರ್, ಲ್ಯಾಂಗ್ವೇಜ್, ಮ್ಯೂಸಿಕ್ ಮತ್ತೆ ಅದನ್ನ ಡೈಲಾಗ್ಸ್ ನ ಇಟ್ಕೊಂಡು ಏನೋ ಒಂದು ಡಿಫ್ರೆಂಟ್ ಆಗಿರೋ ಕತೆ ಮಾಡಬೇಕು ಅಂತ ಹೋದಾಗ ಐ ವಾಸ್ ವೆರಿ ಎಕ್ಸೈಟೆಡ್ ಟು ಹಿಯರ್ ದ ಸ್ಟೋರಿ ಆಫ್ ಮದನಿಕಾ. ಆ್ಯಂಡ್ ಇದರಲ್ಲಿ ಪ್ರೆಸೆಂಟು ಇದೆ, ಪಾಸ್ಟು ಇದೆ. ಇಟ್ ಹ್ಯಾಸ್ ಆಲ್ ದ ಸಸ್ಪೆನ್ಸ್ ಎಲಿಮೆಂಟ್ಸ್. ಇಟ್ ಹ್ಯಾಸ್ ಅ ಬ್ಯೂಟಿಫುಲ್ ಸ್ಟೋರಿ. It talks about love, it talks about patience, it talks about loyalty, it talks about so ಈ ತರ ಒಂದು ಎಮೋಷನ್ಸ್ ಮತ್ತೆ ಈ ತರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕಾದ್ರೆ ಇಟ್ಸ್ ವೆರಿ ಎಕ್ಸೈಟಿಂಗ್ ಫಾರ್ ಅನ್ ಆಕ್ಟರ್ ಟು ಆಲ್ವೇಸ್ ಡೂ ಅ ಫಿಲ್ಮ್ ಲೈಕ್ ದಟ್. ಸೊ ತುಂಬಾ ಖುಷಿ ಆಯ್ತು. ಆ್ಯಂಡ್ ಐ ಥಿಂಕ್ ಇಟ್ಸ್ ತುಂಬಾ ಟೈಮ್ ಆದ್ಮೇಲೆ ನಮ್ಮ ಕನ್ನಡದಲ್ಲಿ ಒಂದು 8-10 ಸಾಂಗ್ ಇರುವಂತ ಒಂದು ಸಿನಿಮಾ. So it's going to be a musical storytelling also. So I'm very excited for the audiences to see ಮುಂದೆ ಏನಾಗುತ್ತೆ. So Madanika is a real character also and it is a periodic character also. ಒಂದು ತುಂಬಾ ಫೈಟಿಂಗ್ ಸ್ಪಿರಿಟ್ ಇರುವಂತ, ಕಾನ್ಫಿಡೆಂಟ್ ಇರುವಂತ ಒಂದು ಪ್ರಿನ್ಸೆಸ್ ಕತೆ, ರಾಣಿ ಕತೆ. ಅಂಡ್ ಅದು ಯಾವ ರೀತಿಯಲ್ಲಿ ಹರ್ ಸ್ಟೋರಿ ಅನ್ಫೋಲ್ಡ್ಸ್ ಇನ್ ದ ಪಾಸ್ಟ್ ಅಂತ ಹೇಳಕ್ಕೆ ಒಂದು ಫ್ಯೂಚರ್ ರಾಗಿಣಿ ಬರ್ತಾರೆ. ಸೊ ಅದರಿಂದ ದ ಪಾಸ್ಟ್ ಗೆಟ್ಸ್ ರಿವೀಲ್. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ತುಂಬಾನೇ ಎಕ್ಸೈಟಿಂಗ್ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ ನೋಡೋಕೆ. ಸೊ ಇಟ್ ವಿಲ್ ಕೀಪ್ ದಿ ಆಡಿಯನ್ಸಸ್ ಆನ್ ದೇರ್ ಸೀಟ್ಸ್, ಎಡ್ಜ್ ಆಫ್ ದ ಚೇರ್ ಅಂತ. ಏನ್ ವಿಚಾರಕ್ಕೆ ಬರೋದಾಗ ಅದಕ್ಕೂ ಮದನಿಕಗೂ ಏನ್ ಸಂಬಂಧ? ನನ್ನ ಅಭಿಪ್ರಾಯ ಏನು ಅಂದ್ರೆ, ಲೈಫಲ್ಲಿ ನಾವು ಜೆನ್ಯೂನ್ ಆಗಿ ನಮ್ಮ 100% ಮನಸ್ಸಿಂದ, ನಿಯತ್ತಿಂದ ಏನಾದ್ರೂ ಮಾಡಕ್ ಹೋದ್ರೆ ಅದು ಸಾಧನೆ ಆಗೇ ಆಗತ್ತೆ, ಸಕ್ಸಸ್ ಆಗೇ ಆಗತ್ತೆ. ಹಿ ಈಸ್ ಸಂಬಡಿ ದಟ್ ಐವ್ ಮೆಟ್ very few times, 2 times I think, but I've always thought of him as one of the most genuine people. ಅಂದ್ರೆ ಅವರು ಆನೆಸ್ಟಿ ಆಗಿ, ಕ್ಲಾರಿಟಿ ಆಗಿ, ಹಾರ್ಟ್ ಆಗಿ ಎಲ್ಲ ಕೆಲಸ ಮಾಡ್ತಾರೆ ಅಂತ. ಆಕ್ಟಿಂಗ್ ಈಸ್ ಫಿನಾಮಿನಲ್. ಅಂಡ್ ಯಾವಾಗ ಏನಾಗುತ್ತೆ ಗೊತ್ತಾ, ಒಳ್ಳೆ ಮನ್ಸಿರೋರ್ನ ಯಾವತ್ತೂ ಡೌಟ್ ಪಡ್ತಾರೆ ಜನ, ಕೆಳಗಡೆ ಇಳಿಯಕ್ ನೋಡ್ತಾರೆ, ನೆಗೆಟಿವ್ ಆಗಿ ಮಾತಾಡ್ತಾರೆ. ಯಾಕಂದ್ರೆ ನಾವು ಕ್ಲಿಯರ್ ಆಗಿ ಮಾತಾಡ್ತೀವಿ, ನಾವು ಜೆನ್ಯೂನ್ ಆಗಿರ್ತೀವಿ ಅಂತ. ಸೊ ಸ್ವಲ್ಪ ಲೇಟ್ ಆದ್ರೂನು good people get good results. So I'm very happy for him. I've always known. I think that he's a visionary. Pawan is a visionary. And I think our on the state alli we have leaders, actors who become great leaders like Jayalalitha ma'am. So nammalli kuda, anybody like Amrish uncle nodi, everybody who's genuine and ನಿಜವಾಗ್ಲೂ ಮನಸ್ಸಿಂದ ಜನಕ್ಕೆ ಏನಾದ್ರು ಒಳ್ಳೇದ್ ಮಾಡ್ಬೇಕು ಅಂತ ಹೊರಟ್ರೆ ಯಾವಾಗ ಚೆನ್ನಾಗಿ. You are ರಾಜಕಾರಣದಲ್ಲಿ ರಾಗಿಣಿ ಅಂದ್ರೆ ಕೊರೋನಾ ಟೈಮಲ್ಲಿ ಒಂದಷ್ಟು ನೀವು ಬರ್ತೀರಾ ಅಂತ ಸುದ್ದಿ ಆಗಿತ್ತು. ಅದು ನಾನು ಅದಕ್ಕೆ ಹೇಳ್ದೆ ಅಲ್ವಾ, ಏನೋ ಒಳ್ಳೆ ಕೆಲಸ ಮಾಡಕ್ ಹೋದ್ರೆ ಏನೋ ರಾಂಗ್ ಸುದ್ದಿ ಮಾಡಕ್ ನೋಡ್ತಾರೆ ಎಲ್ರು ಯಾವತ್ತೂ. ಸೊ ಸಮಾಜ ಸೇವೆಗೂ ಪಾಲಿಟಿಕ್ಸ್ಗೂ ಏನ್ ಸಂಬಂಧ ಇಲ್ಲ. ಓಕೆ. ಅಂಡ್ ಮೈ ಸೋಷಿಯಲ್ ವರ್ಕ್ ಕಮ್ಸ್ ವಿತ್ ಮೈ ಹಾರ್ಟ್ ಅಂಡ್ ಮೈ ಪ್ಯಾಷನ್ ಅಂಡ್ ಕಂಪ್ಯಾಷನ್. ಸೊ ಅದನ್ನ ಅವತ್ತು ನಿಲ್ಸಿಲ್ಲ, ಇವತ್ತು ನಿಲ್ಸಲ್ಲ, ಮುಂದೆನೂ ನಿಲ್ಸಲ್ಲ ನಾನು. ಮೈ ಟ್ರಸ್ಟ್ ಇಸ್ ಡೂಯಿಂಗ್ ಸಮ್ ಗ್ರೇಟ್ ಫ್ಯಾಂಟಾಸ್ಟಿಕ್ ವರ್ಕ್. ಅದ್ರ ಬಗ್ಗೆ ಎಲ್ಲ ಅನೌನ್ಸ್ ಮಾಡ್ತೀವಿ ನಾವು. ಅಂಡ್ ಐ ಟೆಲ್ ಯು ವಾಟ್, ಏನಾದ್ರೂ ಒಳ್ಳೆ ಅವಕಾಶ ಸಿಕ್ಕಿದ್ರೆ ಟು ಬಿ ಏಬಲ್ ಟು ಹೆಲ್ಪ್ ಪೀಪಲ್, ಟು ಬಿ ಏಬಲ್ ಟು ಹೆಲ್ಪ್ ಟು ಸೊಸೈಟಿ, ಯಾಕಿಲ್ಲ? ಆ ಒಂದು ಒಳ್ಳೆ ಆಪರ್ಚುನಿಟಿ ಒಂದು ಡಿಫ್ರೆನ್ಸ್ ಕ್ರಿಯೇಟ್ ಮಾಡಕ್ಕೆ, ಅಥವಾ ಒಂದು ಸೊಸೈಟಿ ಚೆನ್ನಾಗತ್ತೆ, ಚೆನ್ನಾಗಿ ಮಾಡ್ಬೋದು ಅಂದ್ರೆ ಬಿಡಬಾರ್ದು ಆಪರ್ಚುನಿಟಿ. ತಮಿಳ್ನಾಡೆಲ್ಲ ಬೆಳವಣಿಗೆ ಆದ ನಂತರ ಕರ್ನಾಟಕದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಅಂತ ಒಂದು ಪಾಸಿಬಿಲಿಟಿ ಇರುವಂತದ್ದು ಯಾವ ಸ್ಟಾರ್ಗೆ ಅನ್ನೋದು ನಿಮ್ಮ ಒಪಿನಿಯನ್ ಏನು? ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ನಟರ ಹೆಸರು ಕೂಡ ಯಾರ್ಯಾರ ಹೆಸರು ಬರ್ತಿದೆ? ಆಯ್ತು, ನಿಮ್ಗೆ ಗೊತ್ತಿರೋ ನೀವೇ ಹೇಳಿ. ಇಲ್ಲ, ನನಗೆ ಗೊತ್ತಿಲ್ಲ, ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾರ ಹೆಸರು ಬರ್ತಿದೆ. ಸುದೀಪ್ ಅವರಿದ್ದಾರೆ, ದರ್ಶನ್ ಅವರು ಬಂದ್ರೆ ಒಳ್ಳೆ ಅಂತ ಪಾಸಿಬಿಲಿಟಿ ಕರ್ನಾಟಕದಲ್ಲಿ ಇದೆಯಾ ಅನ್ನೋಂಥದ್ದು. ಎನಿಬಡಿ, ಯಾರು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಲ್ವಾ. ಆಲ್ ಆಫ್ ದೆಮ್ ಆರ್ ಕೇಪಬಲ್, ಆಲ್ ಆಫ್ ದೆಮ್ ಆರ್ ಲೀಡರ್ಸ್, ಆಲ್ ಆಫ್ ದೆಮ್ ಆರ್ ಫ್ಯೂಚರಿಸ್ಟಿಕ್. ಅಂಡ್ ಒಳ್ಳೆ ಮನ್ಸ್ ಮಾಡ್ಕೊಂಡು ಮಾಡಿದ್ರೆ
ಮಾಡ್ಬೋದು. All of them are fantastic, so why not? Thank you, Okay. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.